ಈ ಬುರ್ಡೆ ಗ್ಯಾಂಗ್ಗೆ ಫಾರಿನ್ ಫಂಡ್ ಹರಿದು ಬಂತ ಎಸ್ಐಟಿಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಹಣಕಾಸು ನೆರವು ಇಲ್ಲದೆ ಯಾವ ಕೆಲಸ ನಡೆಯಲ್ಲ. ಮಟನ್ ಅವರ್ ಹಲವು ಕಡೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಸಮೀರ್ ಎಐ ವಿಡಿಯೋಗೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಫಾರಿನ್ ಫಂಡಿಂಗ್ ಇಲ್ಲದೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಸೆಪ್ಟೆಂಬರ್ 9ನೇ ತಾರೀಕು ಐಟಿ ಇಲಾಖೆಗೆ ದೂರು ನೀಡ್ತೇನೆ ಅಂತ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ತೇಜಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇರುವ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಾಕಷ್ಟು ದೂರುಗಳು ಈಗ ಎಸ್ಐಟಿಗೆ ಬರ್ತಾ ಇದೆ. ಈಗ ತೇಜಸ್ ಗೌಡ ಅಂತ ಹೇಳಿ ಈಗ ಒಬ್ರು ಬಂದು ದೂರನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ದೂರು ಕೊಟ್ಟಿದ್ದಾರೆ ಅಂತ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತೇಜಸ್ ಗೌಡ ಅವರೀಗ ಯಾವ ಕಾರಣಕ್ಕೋಸ್ಕರ ನೀವು ದೂರನ್ನ ಕೊಟ್ಟಿರೋದು, ಏನಂತ ಕೊಟ್ಟಿದ್ದೀರಿ, ಏನ್ ಕ್ರಮ ಆಗಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ರಿ? ಹೋದ ತಿಂಗಳು ಇಡಿಗೆ ನಾನು ದೂರು ಕೊಟ್ಟಿದ್ದೆ. ಈ ವಿಚಾರವಾಗಿ ಏನಂದ್ರೆ ಫೈನಾನ್ಷಿಯಲ್ ಅವ್ರದ್ದು ಯಾವ್ದಾದ್ರು ಸಪೋರ್ಟ್ಸ್ ಇದೆ, ಮತ್ತೆ ಗೊತ್ತಿಲ್ದಿರೋ ಮೂಲ ಅಂತ ಯಾವ್ದು ಬರ್ತಿದೆ, ಇಡಿ ಅವ್ರು ನಾನು ಕೊಟ್ಟಿದ್ದೆ. ಹಾಗೆ ಇಲ್ಲೊಂದು ಕೊಟ್ಟು ನಾ 9 ತಾರೀಕು ಇನ್ಕಮ್ ಐಟಿ ಅವ್ರಿಗೂ ಕೂಡ ನಾನು ದೂರು ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಇವರ ಲೈಫ್ ಸ್ಟೈಲ್ಸ್ ನೀವು ಗಮನಿಸಿದ್ರೆ ಸ್ವತಃ ಗಿರೀಶ್ ಮಠನ್ ಅವರೇ ಹೇಳ್ಕೊಂಡಾಗೆ ನಂದು ಅಪಾರ್ಟ್ಮೆಂಟ್ಸ್ ಇದೆ, ಶೃಂಗೇರಿಯಲ್ಲಿ ಎಸ್ಟೇಟ್ಸ್ ಇದೆ, ಕಾಶ್ಮೀರಲ್ಲಿದೆ, ಮತ್ತೆ ಸಮೀರಿನ ಆತನಿಗೆ ಖರ್ಚು ವೆಚ್ಚ, ಅಡ್ವೊಕೇಟ್ ಫೀಸು, ಮತ್ತೆ ಈಗ ಮುನಾಫಾ ಅಂತ ಯಾರು ಕೇರಳದೊಂದಿದ್ದಾನೆ. ನಾನು ರಿಪಬ್ಲಿಕ್ ವಾಹಿನಿಗೆ ಡೇ 1 ಇಂದ ಹೇಳ್ತಿದ್ದೆ ಇದು ಕೇರಳ ಲಿಂಕ್ ಇದೆ, ಇಂಟರ್ನ್ಯಾಷನಲ್ ಲಿಂಕ್ಸ್ ಆಗಿದೆ ಅಂತ. ಈಗ ಎಸ್ಐಟಿ ಅವರು ತನಿಖೆ ಮಾಡ್ತಾರೆ, ಒಂದೊಂದೇ ಬಯಲಿಗೆ ಬರ್ತಿದೆ. ಹಾಗಾಗಿ ಇವತ್ತು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಕಂಪ್ಲೇಂಟ್ ಇವ್ರದ ಇನ್ಕಮ್ ಮೂಲ ಏನಿದೆ, ಏನಕ್ಕಂದ್ರೆ ಆಲ್ರೆಡಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಇವರ ಫಂಡಿಂಗ್ ಏನೇ ಅಂತಂತಂದ್ರೂ ಸೌಜನ್ಯ ಪ್ರಕರಣ ಆಗಿದ ತಕ್ಷಣ 45ಕ್ಕೂ 50ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ವೆಚ್ಚಗಳು ಹೇಗೆ ಇದು ಮಾಡ್ತಿದ್ದಾರೆ, ಮತ್ತೆ ಅವ್ರ ಜೊತೆ ಇರುವಂತಹ ಬೌನ್ಸರ್ಸ್ಗಳು, ಎಡಿಟಿಂಗ್ ಚಾರ್ಜಸ್, ಇದೆಲ್ಲ ಯಾರದು ಇರಬೇಕಲ್ಲ. ಕೇವಲ ನಾವು ಇಂಥವ್ರನ್ನ ಮಾತ್ರ ವಿಚಾರಣೆ ಮಾಡಿದ್ರೆ ಇವ್ರ ಹಿಂದೆ ಫಂಡಿಂಗ್ ಮಾಡ್ತಿರೋದು ಲೆಫ್ಟಿಸ್ಟ್ ಇದ್ದಾರಾ, ನಿಷೇಧಿತ ಸಂಘಟನೆ PFI ಇದೆಯಾ, ಯಾರಿದ್ದಾರೆ ಅಂತ ಗೊತ್ತಾಗದ್ರೆ ಮಾತ್ರ ಇದಕ್ಕೊಂದು ಅರ್ಥ ಸಿಗುತ್ತೆ. ಅಂದ್ರೆ ಇವ್ರ ಹಿಂದೆ ಏನ್ ಕಾನ್ಸ್ಪಿರಸಿ ಮಾಡಿದ್ರು, ಆ ನರೇಟಿವ್ ಸಿಸ್ಟಮ್ ಏನಿದೆ ಅದೆಲ್ಲ ಬಯಲಿಗೆ ಬರಬೇಕು ಅಂತ ಹೇಳಿ ನಾನು ಒಂದು 4 ಪುಟ ಅಷ್ಟು ಕಂಪ್ಲೇಂಟ್ ನಾನು ಎಸ್ಐಟಿ ಏನಂದ್ರೆ ಎಸ್ಐಟಿ ಅವರು ಕಂಪ್ಲೇಂಟ್ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ರೆಸ್ಪಾನ್ಸ್ ಕೂಡ ತುಂಬಾ ಪೊಲೈಟ್ ಆಗಿ ಇತ್ತು, ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಎಂಟ್ರಿ ಸಹ ಹಾಕೊಂಡಿದ್ದಾರೆ. ಆಯ್ತು, ಇದನ್ನ ತನಿಖೆ ಮಾಡ್ತೀನಿ, ಗೊತ್ತು ನೀವು ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಡಿ ಕೊಟ್ಟಿದ್ದ ಕಂಪ್ಲೇಂಟ್ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಅಲ್ಲಿ ತನಿಖೆ ಬಗ್ಗೆ ಏನಾದ್ರು ಮಾಹಿತಿ ನಿಮಗೆ ಸಿಕ್ಕಿದ್ಯಾ, ಏನಾದ್ರು ಇಡಿ ನಿಮ್ಮನ್ನ ಸಂಪರ್ಕ ಮಾಡಿದ್ರ? ತಮಗೆ ಗೊತ್ತಿರೋ ಹಾಗೆ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಡೀತಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಈ ಬುರ್ಡೆ ಗ್ಯಾಂಗ್ಗೆ ಫಾರಿನ್ ಫಂಡ್ ಹರಿದು ಬಂತ ಎಸ್ಐಟಿಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಹಣಕಾಸು ನೆರವು ಇಲ್ಲದೆ ಯಾವ ಕೆಲಸ ನಡೆಯಲ್ಲ. ಮಟನ್ ಅವರ್ ಹಲವು ಕಡೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಸಮೀರ್ ಎಐ ವಿಡಿಯೋಗೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಫಾರಿನ್ ಫಂಡಿಂಗ್ ಇಲ್ಲದೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಸೆಪ್ಟೆಂಬರ್ 9ನೇ ತಾರೀಕು ಐಟಿ ಇಲಾಖೆಗೆ ದೂರು ನೀಡ್ತೇನೆ ಅಂತ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ತೇಜಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇರುವ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಾಕಷ್ಟು ದೂರುಗಳು ಈಗ ಎಸ್ಐಟಿಗೆ ಬರ್ತಾ ಇದೆ. ಈಗ ತೇಜಸ್ ಗೌಡ ಅಂತ ಹೇಳಿ ಈಗ ಒಬ್ರು ಬಂದು ದೂರನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ದೂರು ಕೊಟ್ಟಿದ್ದಾರೆ ಅಂತ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತೇಜಸ್ ಗೌಡ ಅವರೀಗ ಯಾವ ಕಾರಣಕ್ಕೋಸ್ಕರ ನೀವು ದೂರನ್ನ ಕೊಟ್ಟಿರೋದು, ಏನಂತ ಕೊಟ್ಟಿದ್ದೀರಿ, ಏನ್ ಕ್ರಮ ಆಗಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ರಿ? ಹೋದ ತಿಂಗಳು ಇಡಿಗೆ ನಾನು ದೂರು ಕೊಟ್ಟಿದ್ದೆ. ಈ ವಿಚಾರವಾಗಿ ಏನಂದ್ರೆ ಫೈನಾನ್ಷಿಯಲ್ ಅವ್ರದ್ದು ಯಾವ್ದಾದ್ರು ಸಪೋರ್ಟ್ಸ್ ಇದೆ, ಮತ್ತೆ ಗೊತ್ತಿಲ್ದಿರೋ ಮೂಲ ಅಂತ ಯಾವ್ದು ಬರ್ತಿದೆ, ಇಡಿ ಅವ್ರು ನಾನು ಕೊಟ್ಟಿದ್ದೆ. ಹಾಗೆ ಇಲ್ಲೊಂದು ಕೊಟ್ಟು ನಾ 9 ತಾರೀಕು ಇನ್ಕಮ್ ಐಟಿ ಅವ್ರಿಗೂ ಕೂಡ ನಾನು ದೂರು ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಇವರ ಲೈಫ್ ಸ್ಟೈಲ್ಸ್ ನೀವು ಗಮನಿಸಿದ್ರೆ ಸ್ವತಃ ಗಿರೀಶ್ ಮಠನ್ ಅವರೇ ಹೇಳ್ಕೊಂಡಾಗೆ ನಂದು ಅಪಾರ್ಟ್ಮೆಂಟ್ಸ್ ಇದೆ, ಶೃಂಗೇರಿಯಲ್ಲಿ ಎಸ್ಟೇಟ್ಸ್ ಇದೆ, ಕಾಶ್ಮೀರಲ್ಲಿದೆ, ಮತ್ತೆ ಸಮೀರಿನ ಆತನಿಗೆ ಖರ್ಚು ವೆಚ್ಚ, ಅಡ್ವೊಕೇಟ್ ಫೀಸು, ಮತ್ತೆ ಈಗ ಮುನಾಫಾ ಅಂತ ಯಾರು ಕೇರಳದೊಂದಿದ್ದಾನೆ. ನಾನು ರಿಪಬ್ಲಿಕ್ ವಾಹಿನಿಗೆ ಡೇ 1 ಇಂದ ಹೇಳ್ತಿದ್ದೆ ಇದು ಕೇರಳ ಲಿಂಕ್ ಇದೆ, ಇಂಟರ್ನ್ಯಾಷನಲ್ ಲಿಂಕ್ಸ್ ಆಗಿದೆ ಅಂತ. ಈಗ ಎಸ್ಐಟಿ ಅವರು ತನಿಖೆ ಮಾಡ್ತಾರೆ, ಒಂದೊಂದೇ ಬಯಲಿಗೆ ಬರ್ತಿದೆ. ಹಾಗಾಗಿ ಇವತ್ತು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಕಂಪ್ಲೇಂಟ್ ಇವ್ರದ ಇನ್ಕಮ್ ಮೂಲ ಏನಿದೆ, ಏನಕ್ಕಂದ್ರೆ ಆಲ್ರೆಡಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಇವರ ಫಂಡಿಂಗ್ ಏನೇ ಅಂತಂತಂದ್ರೂ ಸೌಜನ್ಯ ಪ್ರಕರಣ ಆಗಿದ ತಕ್ಷಣ
45ಕ್ಕೂ 50ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ವೆಚ್ಚಗಳು ಹೇಗೆ ಇದು ಮಾಡ್ತಿದ್ದಾರೆ, ಮತ್ತೆ ಅವ್ರ ಜೊತೆ ಇರುವಂತ ಬೌನ್ಸರ್ಸ್ಗಳು, ಎಡಿಟಿಂಗ್ ಚಾರ್ಜಸ್, ಇದೆಲ್ಲ ಯಾರಾದ್ರೂ ಇರಬೇಕಲ್ಲ. ಕೇವಲ ನಾವು ಇಂಥವ್ರನ್ನ ಮಾತ್ರ ವಿಚಾರಣೆ ಮಾಡಿದ್ರೆ ಇವರಿಂದ ಫಂಡಿಂಗ್ ಮಾಡ್ತಿರೋದು ಲೆಫ್ಟಿಸ್ಟ್ ಇದ್ದಾರಾ, ನಿಷೇಧ ಸಂಘಟನೆ PFI ಇದೆಯಾ, ಯಾರಿದ್ದಾರೆ ಅಂತ ಗೊತ್ತಾಗದ್ರೆ ಮಾತ್ರ ಇದಕ್ಕೊಂದು ಅರ್ಥ ಸಿಗುತ್ತೆ. ಅಂದ್ರೆ ಇವರಿಂದ ಏನ್ ಕಾನ್ಸ್ಪಿರಸಿ ಮಾಡಿದ್ರು, ಆ ನರೇಟಿವ್ ಸಿಸ್ಟಮ್ ಏನಿದೆ ಅದೆಲ್ಲ ಬಯಲಿಗೆ ಬರಬೇಕು ಅಂತ ಹೇಳಿ ನಾನು ಒಂದು 4 ಪುಟ ಅಷ್ಟು ಕಂಪ್ಲೇಂಟ್ ನಾನು SIT ಏನಂದ್ರೆ SIT ಅವರು ಕಂಪ್ಲೇಂಟ್ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ರೆಸ್ಪಾನ್ಸ್ ಕೂಡ ತುಂಬಾ ಪೊಲೈಟ್ ಆಗೇ ಇತ್ತು. ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಎಂಟ್ರಿ ಸಹ ಹಾಕೊಂಡಿದ್ದಾರೆ. ಆಯ್ತು, ಇದನ್ನ ತನಿಖೆ ಮಾಡ್ತೀನಿ, ಗೊತ್ತು ನೀವು ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಡಿ ಕೊಟ್ಟಿದ್ದ ಕಂಪ್ಲೇಂಟ್ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಅಲ್ಲಿ ತನಿಖೆ ಬಗ್ಗೆ ಏನಾದ್ರು ಮಾಹಿತಿ ನಿಮಗೆ ಸಿಕ್ಕಿದ್ಯಾ, ಏನಾದ್ರು ಇಡಿಯವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರ? ತಮಗೆ ಗೊತ್ತಿರೋ ಹಾಗೆ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಡೀತಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಈ ಬುರ್ಡೆ ಗ್ಯಾಂಗ್ಗೆ ಫಾರಿನ್ ಫಂಡ್ ಹರಿದು ಬಂತ SITಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಹಣಕಾಸು ನೆರವು ಇಲ್ಲದೆ ಯಾವ ಕೆಲಸ ನಡೆಯಲ್ಲ, ಮಟನ್ ಅವರ್ ಹಲವು ಕಡೆ ಆಸ್ತಿ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಸಮೀರ್ AI ವಿಡಿಯೋಗೂ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ, ಫಾರಿನ್ ಫಂಡಿಂಗ್ ಇಲ್ಲದೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳನ್ನ ಎತ್ತಲಾಗಿದೆ. ಸೆಪ್ಟೆಂಬರ್ 9ನೇ ತಾರೀಕು IT ಇಲಾಖೆಗೆ ದೂರು ನೀಡ್ತೇನೆ ಅಂತ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ತೇಜಸ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ನಡೆಸ್ತಾ ಇರುವ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಾಕಷ್ಟು ದೂರುಗಳು ಈಗ SITಗೆ ಬರ್ತಾ ಇದೆ. ಈಗ ತೇಜಸ್ ಗೌಡ ಅಂತ ಹೇಳಿ ಈಗ ಒಬ್ರು ಬಂದು ದೂರನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ದೂರು ಕೊಟ್ಟಿದ್ದಾರೆ ಅಂತ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತೇಜಸ್ ಗೌಡ ಅವರೀಗ ಯಾವ ಕಾರಣಕ್ಕೋಸ್ಕರ ನೀವು ದೂರನ್ನ ಕೊಟ್ಟಿರೋದು, ಏನಂತ ಕೊಟ್ಟಿದ್ದೀರಿ, ಏನ್ ಕ್ರಮ ಆಗಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ರಿ? ಹೋದ ತಿಂಗಳು ಇಡಿಗೆ ನಾನು ದೂರು ಕೊಟ್ಟಿದ್ದೆ. ಈ ವಿಚಾರವಾಗಿ ಏನಂದ್ರೆ ಫೈನಾನ್ಷಿಯಲ್ ಅವ್ರದ್ದು ಯಾವ್ದಾದ್ರು ಸಪೋರ್ಟ್ಸ್ ಇದೆ, ಮತ್ತೆ ಗೊತ್ತಿಲ್ದಿರೋ ಮೂಲ ಅಂತ ಯಾವ್ದು ಬರ್ತಿದೆ, ಇಡಿ ಅವ್ರು ನಾನು ಕೊಟ್ಟಿದ್ದೆ. ಹಾಗೆ ಇಲ್ಲೊಂದು ಕೊಟ್ಟು ನಾ 9 ತಾರೀಕು ಇನ್ಕಮ್ IT ಅವ್ರಿಗೂ ಕೂಡ ನಾನು ದೂರು ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ಇವರ ಲೈಫ್ ಸ್ಟೈಲ್ಸ್ ನೀವು ಗಮನಿಸಿದ್ರೆ ಸ್ವತಃ ಗಿರೀಶ್ ಮಠನ್ ಅವರೇ ಹೇಳ್ಕೊಂಡಾಗೆ ನಂದು ಅಪಾರ್ಟ್ಮೆಂಟ್ಸ್ ಇದೆ, ಶೃಂಗೇರಿಯಲ್ಲಿ ಎಸ್ಟೇಟ್ಸ್ ಇದೆ, ಕಾಶ್ಮೀರಲ್ಲಿದೆ, ಮತ್ತೆ ಸಮೀರಿನ ಆತನಿಗೆ ಖರ್ಚು ವೆಚ್ಚ, ಅಡ್ವೊಕೇಟ್ ಫೀಸು, ಮತ್ತೆ ಈಗ ಮುನಾಫಾ ಅಂತ ಯಾರು ಕೇರಳದೊಂದಿದ್ದಾನೆ. ನಾನು ರಿಪಬ್ಲಿಕ್ ವಾಹಿನಿಗೆ ಡೇ 1 ಇಂದ ಹೇಳ್ತಿದ್ದೆ ಇದು ಕೇರಳ ಲಿಂಕ್ಸ್ ಇದೆ, ಇಂಟರ್ನ್ಯಾಷನಲ್ ಲಿಂಕ್ಸ್ ಆಗಿದೆ ಅಂತ. ಈಗ SIT ಅವರು ತನಿಖೆ ಮಾಡ್ತಾರೆ, ಒಂದೊಂದೇ ಬಯಲಿಗೆ ಬರ್ತಿದೆ. ಹಾಗಾಗಿ ಇವತ್ತು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಕಂಪ್ಲೇಂಟ್ ಇವ್ರದ ಇನ್ಕಮ್ ಮೂಲ ಏನಿದೆ, ಏನಕ್ಕಂದ್ರೆ ಆಲ್ರೆಡಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಇವರ ಫಂಡಿಂಗ್ ಏನೇ ಅಂತಂತಂದ್ರೂ ಸೌಜನ್ಯ ಪ್ರಕರಣ ಆಗಿದ ತಕ್ಷಣ 45ಕ್ಕೂ 50ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ವೆಚ್ಚಗಳು ಹೇಗೆ ಇದು ಮಾಡ್ತಿದ್ದಾರೆ, ಮತ್ತೆ ಅವ್ರ ಜೊತೆ ಇರುವಂತ ಬೌನ್ಸರ್ಸ್ಗಳು, ಎಡಿಟಿಂಗ್ ಚಾರ್ಜಸ್, ಇದೆಲ್ಲ ಯಾರಾದ್ರೂ ಇರಬೇಕಲ್ಲ. ಕೇವಲ ನಾವು ಇಂಥವ್ರನ್ನ ಮಾತ್ರ ವಿಚಾರಣೆ ಮಾಡಿದ್ರೆ ಇವರಿಂದ ಫಂಡಿಂಗ್ ಮಾಡ್ತಿರೋದು ಲೆಫ್ಟಿಸ್ಟ್ ಇದ್ದಾರಾ, ನಿಷೇಧ ಸಂಘಟನೆ PFI ಇದೆಯಾ, ಯಾರಿದ್ದಾರೆ ಅಂತ ಗೊತ್ತಾಗದ್ರೆ ಮಾತ್ರ ಇದಕ್ಕೊಂದು ಅರ್ಥ ಸಿಗುತ್ತೆ. ಅಂದ್ರೆ ಇವರಿಂದ ಏನ್ ಕಾನ್ಸ್ಪಿರಸಿ ಮಾಡಿದ್ರು, ಆ ನರೇಟಿವ್ ಸಿಸ್ಟಮ್ ಏನಿದೆ ಅದೆಲ್ಲ ಬಯಲಿಗೆ ಬರಬೇಕು ಅಂತ ಹೇಳಿ ನಾನು ಒಂದು 4 ಪುಟ ಅಷ್ಟು ಕಂಪ್ಲೇಂಟ್ ನಾನು SIT ಕೊಟ್ಟಿದ್ದೆ. ಏನಂದ್ರೆ SIT ಅವರು ಕಂಪ್ಲೇಂಟ್ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ರೆಸ್ಪಾನ್ಸ್ ಕೂಡ ತುಂಬಾ ಪೊಲೈಟ್ ಆಗೇ ಇತ್ತು. ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಎಂಟ್ರಿ ಸಹ ಹಾಕೊಂಡಿದ್ದಾರೆ. ಆಯ್ತು, ಇದನ್ನ ತನಿಖೆ ಮಾಡ್ತೀನಿ, ಗೊತ್ತು ನೀವು ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಡಿ ಕೊಟ್ಟಿದ್ದ ಕಂಪ್ಲೇಂಟ್ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಅಲ್ಲಿ ತನಿಖೆ ಬಗ್ಗೆ ಏನಾದ್ರು ಮಾಹಿತಿ ನಿಮಗೆ ಸಿಕ್ಕಿದ್ಯಾ, ಏನಾದ್ರು ಇಡಿಯವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರ? ತಮಗೆ ಗೊತ್ತಿರೋ ಹಾಗೆ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಡೀತಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ